ನಮಸ್ಕಾರ. ದಯವಿಟ್ಟು ಕ್ಷಮೆ ಇರಲಿ. ಸ್ವಲ್ಪ ಇದ್ದಾಗಿ ಈ ಸಭೆಯನ್ನು ಬೇಕಾಗಿತ್ತು. ಆದ್ರೆ ಬಹಳಷ್ಟು ಜನ ಕಳೆದ 2-3 ದಿನದಿಂದ ನನಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನಾವು ದೇಶದಲ್ಲಿ ಸಮರ್ಪಕವಾದ ಸಂಸ್ಕೃತಿ ಏನು ಗಮನ ತಂದೆ ತಗೊಂಡು ಅಂತ ರೈತರಿಗೆ ಸ್ವಲ್ಪ ವಿಳಂಬನೂ ಆಯ್ತು, ಮತ್ತೆ ಅರ್ಜೆಂಟ್ ತುರ್ತಾಗಿ ಕೂಡ ಅವೆಲ್ಲ ಬಂದಿದ್ರ ನಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ತಮ್ಮ ಸಹಕಾರ ಮತ್ತು ಸಹನೆಯನ್ನು ಕೇಳ್ತಾ ಮೊದಲನೇ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ನಮ್ಮ ದೇಶದಲ್ಲೇ ಅಷ್ಟೇ ಅಲ್ಲ, ವಿಶ್ವದಲ್ಲೂ ಕೂಡ ಅದರಾದಂತ ಒಂದು ಛಾಪನ್ನ ಮೂಡಿಸಿದೆ. ವಿ ಆರ್ ನಾಟ್ ಡ್ರೈವಿಂಗ್ ದಿ ಎಕನಾಮಿಕ್ ಇಂಜಿನ್ ಆಫ್ ದ ಕಂಟ್ರಿ, ಬಟ್ ಆಲ್ಸೋ ಏಷ್ಯಾ ಅಂಡ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಈ ಕೆಲವು ಮಾಹಿತಿಗಳನ್ನ ನಾವು ಕೊಡ್ತೀವಿ, ತಾವೇ ತೀರ್ಮಾನ ತಗೋಬಹುದು. 100ಕ್ಕೂ ಹೆಚ್ಚು ಫ್ಯಾಬ್ಲೆಸ್ ಚಿಪ್ ಡಿಸೈನ್ ಹೌಸಸ್ ಇವೆ. 40% ನ್ಯಾಷನಲ್ ಶೇರ್ ಇನ್ ಎಲೆಕ್ಟ್ರಾನಿಕ್ ಡಿಸೈನ್ ನಮ್ದಾಗಿದೆ. ಹೈಯೆಸ್ಟ್ ಸ್ಕಿಲ್ ಟ್ಯಾಲೆಂಟ್ ಪೂಲ್ ಇರೋದು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ. 30% ನವೋದ್ಯಮಗಳು ಇಡೀ ದೇಶದಲ್ಲಿ ಇದೆ, ಅದು ನಮ್ಮ ರಾಜ್ಯದಿಂದ ಇದೆ. ಇಡೀ ವಿಶ್ವದಲ್ಲೇ ಫಾರ್ಚೂನ್ 500 ಕಂಪನೀಸ್ ನಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ. ಇಡೀ ವಿಶ್ವದಲ್ಲಿ ಥರ್ಡ್ ನಂಬರ್ ಆಫ್ ಹೈಯೆಸ್ಟ್ ಸ್ಟಾರ್ಟ್ಅಪ್ಸ್ ನವೋದ್ಯಮಗಳು ಇರೋದು ನಮ್ಮ ರಾಜ್ಯದಲ್ಲಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮೊನ್ನೆ ನಾನು ಪ್ಯಾರಿಸ್ಗೆ ಹೋದಾಗ ವಿವಾ ಟೆಕ್ ಅಂತ ಸಮಿತಿಗೆ ನನಗೆ ಆಹ್ವಾನ ಮಾಡಿದ್ರು. ಅಲ್ಲಿ ವರ್ಲ್ಡ್ ಗ್ಲೋಬಲ್ ರ್ಯಾಂಕಿಂಗ್ ಇದೆ. ಗ್ಲೋಬಲ್ ರ್ಯಾಂಕಿಂಗ್ಸ್ ಅನ್ನ ಸ್ಟಾರ್ಟ್ಅಪ್ಸ್ ಅಲ್ಲಿ ರಿಲೀಸ್ ಮಾಡಿದ್ರು. ಆ ಸ್ಟಾರ್ಟ್ಅಪ್ ಜಿನೋಮ್ಸ್ ಗ್ಲೋಬಲ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ರಿಪೋರ್ಟ್ ಪ್ರಕಾರ ಇಡೀ ವಿಶ್ವದಲ್ಲೇ ನವೋದ್ಯಮದಲ್ಲಿ ಉತ್ತೇಜನ ನೀಡುವುದರಲ್ಲಿ, ವಾತಾವರಣದಲ್ಲಿ ನಾವು ವಿಶ್ವದಲ್ಲೇ 14ನೇ ಸ್ಥಾನದಲ್ಲಿದ್ದೇವೆ. ಗ್ಲೋಬಲ್ ಟೆಕ್ ಹಬ್ಸ್ ಅಂದ್ಬಿಟ್ಟು ಏನಂತ ಹೇಳ್ತೀವಿ, ಅದರಲ್ಲಿ ನಾವು 12ನೇ ಸ್ಥಾನದಲ್ಲಿ. ವಿ ಆರ್ ದ 4th largest technology cluster in the world. Karnataka is number 1 in total exports across Indian states. Number of R&D centers. ನೀತಿ ಆಯೋಗದ ಅಂದ್ರೆ ಮೋದಿ ಸರ್ಕಾರದ ನೀತಿ ಆಯೋಗದ ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ನಲ್ಲಿ ನಾವು ನಂಬರ್ 1 ಇದ್ದೀವಿ. ಇನ್ಸ್ಟಾಲ್ಡ್ ರಿನ್ಯೂವಬಲ್ ಎನರ್ಜಿ ನ ನಂಬರ್ 1 ಇದ್ದೀವಿ. ಎಲೆಕ್ಟ್ರಾನಿಕ್ಸ್ ಡಿಸೈನ್ ನ ನಂಬರ್ 1 ಇದ್ದೀವಿ. ಬಯೋಟೆಕ್ ಪ್ರೊಡಕ್ಷನ್ ಅಂಡ್ ಎಕ್ಸ್ಪೋರ್ಟ್ಸ್ ನಲ್ಲಿ ನಂಬರ್ 1 ಇದ್ದೀವಿ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ನಂಬರ್ 1 ಇದ್ದೀವಿ. ಮಿಷಿನ್ ಟೂಲ್ಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ನಂಬರ್ 1 ಇದ್ದೀವಿ. ಹೈಯೆಸ್ಟ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ಯಾಲೆಂಟ್ ನಲ್ಲಿ ನಾವು ನಂಬರ್ 1 ಇದ್ದೀವಿ. ನಾವು ಇಡೀ ವಿಶ್ವದಲ್ಲಿ AI ಸಿಟಿ ನಲ್ಲಿ ರ್ಯಾಂಕಿಂಗ್, AI ಮತ್ತೆ ಬಿಗ್ ಡೇಟಾ ಸಿಟೀಸ್ ನಲ್ಲಿ ನಮ್ದು ರ್ಯಾಂಕಿಂಗ್ ನಂಬರ್ 5 ವಿಶ್ವದಲ್ಲಿ. 50% ಆಫ್ ಆಲ್ ಯೂನಿಕಾರ್ನ್ಸ್ ಆರ್ ಬೇಸ್ಡ್ ಇನ್ ಕರ್ನಾಟಕ. ಅಂದ್ರೆ ಯೂನಿಕಾರ್ನ್ ಅಂದ್ರೆ ವ್ಯಾಲ್ಯೂಯೇಷನ್ ಆಫ್ $1 billion. More than 50% of the valuation, 50% of India's unicorns are based out of Karnataka. ಹೋದ ವರ್ಷ 2024 ನಲ್ಲಿ ಇಂಡಿಯನ್ ಸ್ಟಾರ್ಟ್ಅಪ್ಸ್ ಗೆ $12 billion ಅವರಿಗೆ ವೆಂಚರ್ ಕ್ಯಾಪಿಟಲ್ ಸಿಕ್ತು. ಅಂದ್ರೆ ಸುಮಾರು 1 ಲಕ್ಷ ಕೋಟಿ. ಅದರಲ್ಲಿ 47% ಕರ್ನಾಟಕಕ್ಕೆ ಬಂದಿರೋದು. 47%. ನಾವು ಯಾಕೆ ನಮ್ಮ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನ ನಾವು ಉತ್ತೇಜಿಸ್ತಾ ಇದೀವಿ, ನಾವು ಪ್ರೋತ್ಸಾಹ ಕೊಡ್ತಾ ಇದೀವಿ ಅಂದ್ರೆ
we are contributing 8.7% of India's GDP. Karnataka ranks second in GST collection. Karnataka accounts for 42% of India's software exports. ಹೋದ ವರ್ಷ ನಮ್ಮ ಕರ್ನಾಟಕದಿಂದ 4.5 ಲಕ್ಷ ಕೋಟಿ ರೂಪಾಯಿ ಐಟಿ ಸರ್ವಿಸಸ್ ನಾವು ಕೊಟ್ಟಿದ್ದೀವಿ. 4.5 lakh crores of IT services exports has happened from our state of Karnataka. ಮತ್ತೆ ಹೇಗೆ 1990ರಲ್ಲಿ ಐಟಿ ಎನೇಬಲ್ಡ್ ಸರ್ವಿಸಸ್ ಅನ್ನ ಕರ್ನಾಟಕವನ್ನ ಇಡೀ ವಿಶ್ವದಲ್ಲಿ ಪ್ರಖ್ಯಾತಗೊಳಿಸಿದ್ರು, ಅದೇ ರೀತಿ ಮುಂಬರುವ ದಿನಗಳಲ್ಲಿ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ ಬರ್ತಾ ಇದೆ. ಇಡೀ ರಾಷ್ಟ್ರದಲ್ಲಿ ದ ಫಸ್ಟ್ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಪಾಲಿಸಿ ಮಾಡಿದ್ದು ನಾವು ನಮ್ಮ ರಾಜ್ಯದಲ್ಲಿ. ಇವತ್ತು ನಮ್ಮ ರಾಜ್ಯದಲ್ಲಿ ಮೋರ್ ದೆನ್ 40% ಆಫ್ ಟೋಟಲ್ GCCs ಅಂಡ್ 35% ಆಫ್ ಆಲ್ GCC ವರ್ಕ್ ಫೋರ್ಸ್ ಟ್ಯಾಲೆಂಟ್ ಏನಿದೆ ಅದು ನಮ್ಮ ರಾಜ್ಯದಲ್ಲಿ ಇರೋದು. ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ GCC revenue is projected to reach 4.5% of India's GDP. ಇನ್ನೇನು ಒಂದು 10 ವರ್ಷದಲ್ಲಿ 4.5% ಇಂಡಿಯಾದ GDP ಕಾಂಟ್ರಿಬ್ಯೂಷನ್ ಈ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಇಂದ ಆಗುತ್ತೆ ಅಂತ ಅವ್ರು ರಿಪೋರ್ಟ್ ಹೇಳ್ತಾರೆ. ನೀತಿ ತಂದಿದ್ದು ನಾವು ಮೊದಲೇ ಇಡೀ ರಾಷ್ಟ್ರದಲ್ಲಿ. ಕರ್ನಾಟಕ ಇಸ್ ಆಲ್ಸೋ India's IT capital and biotechnology capital. ಈ ಒಂದು ನ್ಯಾಷನಲ್ ಬಯೋ ಎಕಾನಮಿ ಏನ್ ಅಂತ ನಾವು ಹೇಳ್ತೀವಿ, ಅದಕ್ಕೆ 21% ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯದಿದೆ. ಬರೇ ಹೋದ ವರ್ಷ ಎಂದೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಈ ಜಂಪ್ ಅನ್ನು ನೋಡಿರ್ಲಿಲ್ಲ. ಬರೇ ಹೋದ ವರ್ಷ 1,000 ನವೋದ್ಯಮಗಳು ಬಯೋಟೆಕ್ನಾಲಜಿನಲ್ಲಿ ರಿಜಿಸ್ಟರ್ ಆಗಿದೆ ನಮ್ಮ ರಾಜ್ಯದಲ್ಲಿ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಟೆಕ್ನಾಲಜಿನಲ್ಲಿ 65% ಶೇರು ಕರ್ನಾಟಕಕ್ಕಿದೆ. 25% ಏನು ನಮ್ಮ ಸ್ಪೇಸ್ ಕ್ರಾಫ್ಟ್ ಇರ್ಬೋದು, ಏರ್ ಕ್ರಾಫ್ಟ್ ಇರ್ಬೋದು, ಎಕ್ಸ್ಪೋರ್ಟ್ ಇಲ್ಲಿಂದ ಆಗ್ತಾ ಇದೆ. 70% ಸಪ್ಲೈಯರ್ ಬೇಸ್ ಫಾರ್ ಇಂಡಿಯಾಸ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಏನಿದೆ, ADA ಅಂತ ಹೇಳ್ತೀವಿ, ಏರೋಸ್ಪೇಸ್ ಏವಿಯೇಷನ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಇದೆ. 70% ಸಪ್ಲೈ ಚೈನ್ ನಮ್ಮ ರಾಜ್ಯದಲ್ಲಿ ಇರೋದು ಇದು. ಆಮೇಲೆ ವಿ ಆರ್ ದ ಫಸ್ಟ್ ಇನ್ ದ ಕಂಟ್ರಿ ಟು ಲಾಂಚ್ ಸ್ಟೇಟ್ ಸ್ಪೆಸಿಫಿಕ್ ಸ್ಪೇಸ್ ಪಾಲಿಸಿ. ಎಲ್ಲೂ ಕೂಡ ಸ್ಪೇಸ್ ಪಾಲಿಸಿ ಇರಲಿಲ್ಲ, ನಾವು ಮೊದಲನೇದಾಗಿ ನಾವು ಮಾಡಿದ್ದೀವಿ ಸ್ಪೇಸ್ ಪಾಲಿಸಿ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸ್ಟ್ಯಾಟಿಸ್ಟಿಕ್ಸ್ ಇದು ನಾವು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವ್ ಇನ್ನ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಇನ್ನ ಹೆಚ್ಚು ಬಂಡವಾಳ ಬರಬೇಕು. ನಮ್ದು ಬಿಯಾಂಡ್ ಬೆಂಗಳೂರು ಅಂತ ಒಂದು ಕನಸಿದೆ. ಇನ್ನ ಹೆಚ್ಚು ರೀತಿಯಲ್ಲಿ ನಾವು ಪ್ರಗತಿಯನ್ನು ಕಾಣಬಹುದು. ಈ ಪ್ರಗತಿ ಏನು ಬರೀ ಕರ್ನಾಟಕಕ್ಕೆ ಸೀಮಿತ ಇಲ್ಲ, ಇವೆಲ್ಲಾನು ಏನ್ ಹೋಗುತ್ತೆ ಕೇಂದ್ರ ಸರ್ಕಾರದ ಪಾಲಿರುತ್ತೆ ಇದರಲ್ಲಿ. ಇವಾಗ ನಾವು IT ಎನೇಬಲ್ಡ್ ಸರ್ವಿಸಸ್ ಅಥವಾ IT ಸರ್ವಿಸಸ್ ಎಕ್ಸ್ಪೋರ್ಟ್ ಏನ್ ನಾವು ಮಾಡ್ತೀವಿ, ₹1 ನಮ್ಮ ರಾಜ್ಯಕ್ಕೆ ಬರೋದಿಲ್ಲ, ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ಆದ್ರೆ ಅದಕ್ಕೆ ಅದ್ರ ಇಂಜಿನ್ ಇರೋದಲ್ಲಿ ಕರ್ನಾಟಕದವರು. ಇವತ್ತು ನಾವು ತಮಗೆ ಕುತೂಹಲ ಇರೋದು ಯಾಕೆ ನನಗೆ ಅಮೆರಿಕದಿಂದ ಏನೋ ಡೆಲಿಗೇಷನ್ ಗೆ ನಿರಾಕರಿಸಿದ್ರು MEA ಅವರು ಅಂತ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು. ಹೋದ ಬಾರಿ ಹೋದಾಗ ನೀವು ಒಂದು ರಿಪೋರ್ಟ್ ಕಾರ್ಡ್ ಕೊಡ್ತೀವಿ. ಈಗ ನಮ್ಮ MB ಪಾಟೀಲ್ ಅವರು ಕೂಡ ಒಂದು ರಿಲೀಸ್ ಮಾಡಿದ್ರು ಇನ್ವೆಸ್ಟ್ ಕರ್ನಾಟಕ ಸಂದರ್ಭದಲ್ಲಿ, ನೋಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹೋದ ಬಾರಿ ನಾವು MB ಪಾಟೀಲ್ ಅವರು ಹೋದಾಗ ನಾನು ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಬರೇ IT BT ಅಷ್ಟೇ ಹೇಳ್ತಾರೆ. ಹೋದ ಬಾರಿ ನಾವಿಬ್ರು ಸೇರಿ 72 ಮೀಟಿಂಗ್ಗಳು 10 ದಿನದಲ್ಲಿ ಮಾಡಿದ್ವಿ. 72 ಮೀಟಿಂಗ್ಗಳು. ಅಲ್ಲಿ ಹೋಗಿ ಏನು ನಾವು ದಾಂಡ್ಯ ಮಾಡಿಲ್ಲ. ಅಮೆರಿಕನಲ್ಲಿರ್ಬೋದು, ಯುರೋಪ್ ನಲ್ಲಿರ್ಬೋದು ಹೋಗ್ಬಿಟ್ಟು ಏನೋ ಟೈಮ್ ಪಾಸ್ ಮಾಡಿಲ್ಲ. ಹೋಗ್ಬಿಟ್ಟು ಎಲ್ಲೋ ಯಾವ್ದೋ ಒಂದು ಟೂರಿಸ್ಟ್ ಆಕ್ಟಿವಿಟಿ ತರ ನೋಡ್ಕೊಂಡು ಬಂದು ಫೋಟೋ ತೆಗೆಸ್ಕೊಂಡು ಇಲ್ಲಿ ಬಂದು ಇಲ್ಲಿ ಮುಂದೆ ಕೂತಿರ್ಲಿಲ್ಲ. ಆಕ್ಚುಯಲ್ ಕೆಲಸ ಮಾಡಿದೀವಿ. 72 ಮೀಟಿಂಗ್ಗಳಲ್ಲಿ ನಮ್ಗೆ ಸುಮಾರು ಏನಿಲ್ಲ ಅಂದ್ರೂ 30,000 ಅಪ್ರಾಕ್ಸಿಮೇಟ್ಲಿ ಒಂದು 30,000 ಕೋಟಿ ರೂಪಾಯಿ ಬಂಡವಾಳದ MOUಗಳು ಅಥವಾ ಭರವಸೆಗಳನ್ನ ನೀಡಿದ್ರು. ಕಳೆದ 1 ವರ್ಷದ ಒಳಗಡೆ ಆ ಮೀಟಿಂಗ್ ಇಂದ ಇಟ್ಕೊಂಡು ಇವತ್ತೇ ಮೊನ್ನೆ ಸ್ಟೇಟ್ ಹೈ ಲೆವೆಲ್ ಕಮಿಷನ್ ಕ್ಲಿಯರೆನ್ಸ್ ಕಮಿಟಿ ಒಳಗಡೆ ಆ ಅವಧಿನಲ್ಲಿ 1 ವರ್ಷದ ಅವಧಿನಲ್ಲಿ ಎಲೆಕ್ಟ್ರಾನಿಕ್ಸ್,
ಮತ್ತೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಬಂದಿರೋದು ನಮ್ಮ ರಾಜ್ಯಕ್ಕೆ 21,847 ಕೋಟಿ ರೂಪಾಯಿ. ಇದು MOU ಅಲ್ಲ, ಇದು ಸೈನ್ ಕ್ಲಿಯರ್ಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ. ಪೀಪಲ್ ಆರ್ ವರ್ಕಿಂಗ್. ಇದರಿಂದ ಏನಿಲ್ಲ ಅಂದ್ರೂ 18,000ರಿಂದ 20,000 ಜನರಿಗೆ ಉದ್ಯೋಗ ಸಿಗುತ್ತೆ. ದಿಸ್ ಇಸ್ ದ ರಿಪೋರ್ಟ್ ಆಫ್ ಮೈ ಲಾಸ್ಟ್ ಇಯರ್ಸ್ ವಿಸಿಟ್ ಅಲಾಂಗ್ ವಿತ್ ಶ್ರೀ MB ಪಾಟೀಲ್ ಸರ್. 21,000 ಕೋಟಿ ರೂಪಾಯಿ ವಿ ಹ್ಯಾವ್ ರಿಯಲೈಸ್ಡ್ ಔಟ್ ಆಫ್ 30,000 crores. ಈ ಸ್ಟ್ರೈಕ್ ರೇಟ್ ಬೇರೆ ಯಾವ ಸ್ಟೇಟ್ ಅಲ್ಲ ತೋರಿಸ್ಬಿಡಿ ನೀವು. ಯೂಶಲಿ ಡೆಲಿಗೇಷನ್ಗಳು ಹೋಗ್ಬೇಕಾದಾಗ ನಾವು ಯಾವಾಗ ನಮ್ಗೆ ಸರ್ಕಾರದ ಸಹಾಯ ಬೇಕಾಗುತ್ತೆ. ಈಗ ನಾನ್ ಖಾಸಗಿಯಾಗಿ ಹೋಗ್ಬೋದು, ಬಟ್ ಇಟ್ ಬಿ ಆನ್ ಟೂರಿಸ್ಟ್ ವೀಸಾ. ನಾನ್ ಖಾಸಗಿಯಾಗಿ ಹೋದಾಗ ಅಲ್ಲಿನ ಕಂಪನಿಗಳಿರ್ಬೋದು ಅಥವಾ ಅಲ್ಲಿನ ಲೋಕಲ್ ಗವರ್ಮೆಂಟ್ ಇರ್ಬೋದು ನಮ್ಗೆ ಸಹಕಾರ ನೀಡೋದಿಲ್ಲ, ಯಾಕಂದ್ರೆ ಪ್ರೈವೇಟ್ ವಿಸಿಟ್. ಬಟ್ ನಾವು ಸರ್ಕಾರದಿಂದ ಹೋದಾಗ, ರಾಜ್ಯ ಸರ್ಕಾರದಿಂದ ಮತ್ತೆ ಕೇಂದ್ರ ಸರ್ಕಾರದಿಂದ ಹೋದಾಗ ನಮಗೆ ಒಂದು ಡಿಪ್ಲೊಮ್ಯಾಟಿಕ್ ಸ್ಟೇಟಸ್ ಸಿಗುತ್ತೆ. ಅವಾಗ ನಾವ್ ಏನ್ ಮಾಡಬಹುದು, ಅವಾಗ ಯಾವ ನಮ್ಮ ಎಂಬಸಿಗಳಿಗೆ ಮಾತಾಡ್ಬಿಟ್ಟು ಅಥವಾ ನಾವೇ ಖಾಸಗಿ ಕಂಪನಿಗಳ ಮಾತಾಡಿ ಅವ್ರ CEO, CMD ಡಿಸಿಷನ್ ಮೇಕರ್ಸ್ ಯಾರಿರ್ತಾರೆ ಅವ್ರ ಜೊತೆ ನಾವು ಮೀಟಿಂಗ್ ಫಿಕ್ಸ್ ಮಾಡ್ಬೋದು. ಖಾಸಗಿಯಾಗಿ ಹೋದಾಗ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಒಫಿಷಿಯಲ್ ಡೆಲಿಗೇಷನ್ ಇದ್ದಾಗ ವಿ ಕ್ಯಾನ್ ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಡೂ ದೀಸ್ ಥಿಂಗ್ಸ್. ಹೋದ ಬಾರಿ ಅದಕ್ಕೆ ಆದಾಗ ನಮ್ಗೆ 21,000 ಕೋಟಿ ರೂಪಾಯಿ ನಮ್ಗೆ ಬಂಡವಾಳ ಬಂದಿದೆ. ಒಂದು 18,000 ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಇವತ್ತು. ಆದ್ರೆ ನಾವು ಡೆಲಿಗೇಷನ್ ಅಲ್ಲಿ ಇರ್ಲಾರ್ದಾಗ ನಾನು ಹೋಗೋ ಏನ್ ಪ್ರಯೋಜನ ಇಲ್ಲ. ಅಂಟಿಲ್ಲ ನನಗೆ ಪ್ರವಾಸ ಅಲ್ಲಿ ನಮ್ಮ 2 ದೊಡ್ಡ ಮಟ್ಟದ ಏನು ಟ್ರೇಡ್ ಇವೆಂಟ್ಸ್ ಇದ್ದು, ಒಂದು ಬಯೋಟೆಕ್ನಾಲಜಿನಲ್ಲಿ ಮತ್ತೆ ಇನ್ನೊಂದು ಡಿಸೈನ್ ನಲ್ಲಿ, ಎಲೆಕ್ಟ್ರಾನಿಕ್ ಡಿಸೈನ್ ಸಿಸ್ಟಮ್ಸ್ ನಲ್ಲಿ ಇದೆ. ಅದು ಹೊರತುಪಡಿಸಿ ಬಹಳ ದೊಡ್ಡ ಕಂಪನಿಗಳ ಜೊತೆ ಮತ್ತೆ ದೊಡ್ಡ ಥಿಂಕ್ ಟ್ಯಾಂಕ್ಸ್ ಗಳ ಜೊತೆ ನಮ್ಮ ಸಹಭಾಗಿತ್ವ, ಅಲ್ಲಿ ಮೀಟಿಂಗ್ಸ್ ಗಳಿದ್ದು ಸಹಭಾಗಿತ್ವಕ್ಕೋಸ್ಕರ, ಬಂಡವಾಳಕ್ಕೋಸ್ಕರ. ನಾವು ಕೊನೆಯ ಗಳಿಗೆನಲ್ಲಿ ಯಾವಾಗ್ಲೂ ಕೂಡ ನಾವು ಪ್ರಸ್ತಾವನೆ ಕಳಿಸಿದಾಗ ರಿಜೆಕ್ಟ್ ಆಗೋದು ಸಹಜ. ಅದು ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಪೋದಿಲ್ಲ. ಇಲ್ಲಪ್ಪ ಇಷ್ಟು ವರ್ಷ ಇಷ್ಟು ದಿನ ಸುಮ್ಮನೆ ಕೂತ್ಬಿಟ್ಟು ಲಾಸ್ಟ್ ಮಿನಿಟ್ ನಲ್ಲಿ ಹೋಗ್ತೀವಿ ಅಂದ್ರೆ ಹೇಗಾಗುತ್ತೆ ಅಂತ ನಾವು ಇದನ್ನ ಮುಂಚೆನೆ ಪ್ಲಾನ್ ಮಾಡಿ, ನಾವು ಏನೇನ್ ಮೀಟಿಂಗ್ಸ್ ಗಳು ಮಾಡ್ಬೇಕು, ಎಲ್ಲೆಲ್ಲಿ ಹೋಗ್ಬೇಕು, ಯಾರ್ಯಾರ ಜೊತೆ ನಾವು ಏನೋ ಸಂಬಂಧ ಬೆಳೆಸ್ಬೇಕು ಅಂದ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಉದಾಹರಣೆಗೆ ಬಯೋ ಕನ್ವೆನ್ಷನ್ ಕಾನ್ಫರೆನ್ಸ್ ಎಕ್ಸಿಬಿಷನ್ ಇತ್ತು. ಈಗ ಬಯೋಟೆಕ್ನಾಲಜಿನಲ್ಲಿ ಕರ್ನಾಟಕ ಹೋಗಿಲ್ಲ ಅಂದ್ರೆ ಇನ್ಯಾರಪ್ಪ ಹೋಗ್ತಾರೆ? ಮಧ್ಯಪ್ರದೇಶ ಹೋಗ್ತಾರ, ಉತ್ತರ ಪ್ರದೇಶ ಹೋಗ್ತಾರ. ಮತ್ತೆ ಅದಾದ್ಮೇಲೆ ನಮ್ಮ ಆಟೋಡೆಸ್ಕ್ ಇನೋವೇಷನ್ ಲ್ಯಾಬ್ ವಿಸಿಟ್ ಇತ್ತು, ಸೀಪೋರ್ಟ್ ಒಂದಿತ್ತು, ಮತ್ತೆ ಬಯೋ ಫೌಂಡ್ರಿ ಬಾಸ್ಟನ್ ನಲ್ಲಿ ಇರುವಂತಹ ಬಯೋ ಫೌಂಡ್ರಿ, ನಮ್ಮ ಮೊನ್ನೆ ಬೆಂಗಳೂರು ಬಯೋ ಇನೋವೇಷನ್ ಸೆಂಟರ್ ಇತ್ತು, ನೋಡಿರ್ಬೋದು, ಬೆಂಕಿ ಹಾಕ್ತಿರಿ ಅನಾಹುತ ಆಗಿದೆ. ಅಲ್ಲಿ ಹೋದಾಗ ಜನರು ಇಲ್ಲ ಸರ್, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬಯೋ ಫೌಂಡ್ರಿ ನಾವು ಮಾಡಿದ್ರೆ ಇನ್ನ ಹೆಚ್ಚು ವೇಗದಲ್ಲಿ ನಾವು ಕೆಲಸ ಮಾಡಬಹುದು ಬಯೋಟೆಕ್ನಾಲಜಿನಲ್ಲಿ ಅಂತ ಅವ್ರು ಒಂದು ಏನೋ ಅವ್ರ ಸಲಹೆ ಮೇರೆಗೆ ಅವ್ರ ಜೊತೆ ಟೈಅಪ್ ಮಾಡಿದ್ರೆ, ಯಾರೋ ಬಾಸ್ಟನ್ ಬಯೋ ಫೌಂಡ್ರಿ ಜೊತೆ ಟೈಅಪ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಅವ್ರ ಜೊತೆ ಮಾಡಿದ್ವಿ. ಮತ್ತೆ ನಿಮ್ಮ ಏನು ನ್ಯೂಯಾರ್ಕ್ ಅಲ್ಲಿ ನಮ್ಮ EDC ಅಂತ ಇದೆ, ಮತ್ತೆ ಕ್ರಿಂಡಲ್ ಗ್ಲೋಬಲ್ ಲೀಡರ್ಶಿಪ್ ಅವ್ರ ಜೊತೆ ಕೂಡ ಮೀಟಿಂಗ್ ಇತ್ತು. ಹೀಗೆ ಹಲವಾರು ಇಂಪಾರ್ಟೆಂಟ್ ಕಂಪನೀಸ್ ಜೊತೆ, ಇಂಪಾರ್ಟೆಂಟ್ ಥಿಂಕ್ ಟ್ಯಾಂಕ್ಸ್ ಜೊತೆ ಮೀಟಿಂಗ್ ಇತ್ತು. ಅದಕ್ಕೆ ನಾವು 15 ಮೇ 2025 ನಾವು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೇ ಫಸ್ಟ್ ವೀಕ್ ನಲ್ಲಿ ನಮ್ಗೆ ಅನುಮೋದನೆ ಕೊಟ್ಟಿದ್ರು. ಸೆಕೆಂಡ್ ವೀಕ್ 15 ಮೇ 2025 ನಾವು ಡೆಲಿಗೇಷನ್ ಹೋಗ್ತಾ ಇದೀವಿ ಅಂದ್ಬಿಟ್ಟು MEAಗೆ ನಾವು ಕಳಿಸಿದ್ವಿ. 15 ಮೇ 2025 ಡೆಲಿಗೇಷನ್ ಅಲ್ಲಿ ಏನಿತ್ತು ಅಂದ್ರೆ, ನಾವು ಇದೆಲ್ಲಾನು ಕೂಡ ಡೀಟೇಲ್, ಸುಮ್ಮನೆ ನಾವು ಅಮೆರಿಕಾಗ ಹೋಗ್ತಾ ಇದೀವಿ ಅಂತಲ್ಲ, ವಿ ಹ್ಯಾವ್ ಗಿವನ್ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಸೊ ದಟ್ ದೇ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದಿಸ್. ಡೆಲಿಗೇಷನ್ ಅಲ್ಲಿ ಯಾರಿದ್ರು, ಮಿನಿಸ್ಟರ್ ಪ್ಲಸ್ ಡೆಲಿಗೇಷನ್ ಆಫ್ ಆಫೀಸರ್ಸ್ ಅಂತ ಇತ್ತು. ಮಿನಿಸ್ಟರ್ ಅಂದ್ರೆ ಯಾರು? ನಾನು. ಡೆಲಿಗೇಷನ್ ಆಫ್ ಆಫೀಸರ್ಸ್ ನಮ್ಮ
IDBT ಸೆಕ್ರೆಟರಿ, ಡೈರೆಕ್ಟರ್ ಮತ್ತೆ ಯಾರ್ಯಾರು ಕನ್ಸಲ್ಟೆಂಟ್ಸ್ ಇದ್ದಾರೆ ಅವ್ರದ್ದು ಒಂದ್ 8 ಜನದಿತ್ತು. 15ನೇ ಮೇಗೆ ಕೊಟ್ಟಂತ ಅಪ್ಲಿಕೇಶನ್ ಜೂನ್ 4ಗೆ ತಿರಸ್ಕಾರ ಮಾಡ್ತಾರೆ. ನಮ್ಗೆ ತಿರಸ್ಕಾರ ಮಾಡಿದ್ರೆ ತೊಂದರೆ ಇಲ್ಲ. ವಿ ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಇಫ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಡಿನೈಯಿಂಗ್ ಅವರ್ ವಿಸಿಟ್ ಬೇಸ್ಡ್ ಆನ್ ಸಮ್ ರೀಸನ್ಸ್. ಕಾರಣಗಳು ಕೊಡ್ಲಿ. ಇಲ್ಲಪ್ಪ ನೀವು ಹೋಗ್ತಾ ಇರೋದು ಸರಿ ಸೂಕ್ತ ಅನಿಸ್ತಾ ಇಲ್ಲ, ಇದು ಕಾರಣಗಳು ಇದು ಇದೆ. ನಿಮ್ ಮೀಟಿಂಗ್ ನಾವು ನೋಡಿದೀವಿ, ಮಿನಿಟ್ ಟು ಮಿನಿಟ್ ನಾವು ನೋಡಿದೀವಿ. ನಿಮ್ಮ ಇದು ಏನೋ ರಾಜ್ಯದ ಹಿತಾಸಕ್ತಿ ಇರ್ಬೋದು, ರಾಷ್ಟ್ರದ ಹಿತಾಸಕ್ತಿ ಇರ್ಬೋದು, ಇದು ತದ್ವಿರುದ್ಧವಾಗಿದೆ, ಇದಕ್ಕೆ ನಾವು ನಿರಾಕರಣೆ ಮಾಡ್ತಾ ಇದ್ರೆ ಓಕೆ, ಅಟ್ಲೀಸ್ಟ್ ಏನೋ ರೀಸನ್ ಇದೆ ಅಲ್ವಾ. ಇಲ್ಲ ಇವಾಗ ಅಪ್ರಸ್ತುತ ಇದೆ ಅಥವಾ ಬೇರೆ ಏನೋ ಜಿಯೋ ಪಾಲಿಟಿಕ್ಸ್ ಇದು ಇದೆ, ಏನೋ ಒಂದು ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿ, ಅಥವಾ ನಮ್ಮ ಪ್ರಸ್ತಾವನೆ ತಪ್ಪಾಗಿ ಕಳಿಸಿದೀವಿ ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಅದಕ್ಕೆ ನಾನೇನ್ ಮಾಡಿದೆ, ಇಲ್ಲ ಯಾಕೋ ಇದು ನನ್ಗೆ ಸರಿ ಅನಿಸ್ತಾ ಇಲ್ಲ ಅಂದ್ಬಿಟ್ಟು, ಯಾಕಂದ್ರೆ ದೇರ್ ಇಸ್ ನೋ ನೀಡ್ ಫಾರ್ ಎನಿಬಡಿ ಟು ಡಿನೈ. ಇವನ್ ಅಮೆರಿಕಾ ಅಫಿಷಿಯಲ್ಸ್ ಕೂಡ, ಎಂಬಸಿ ಅವರು ಕೂಡ ಡಿನೈ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ವಿ ಆರ್ ಗೋಯಿಂಗ್ ಆಸ್ ಎ ಡೆಲಿಗೇಷನ್ ಅಂಡ್ ಇಟ್ ಇಸ್ ದೇರ್ ಡ್ಯೂಟಿ ವಾಂಟ್ ಟು ಡೂ ಇಟ್. ಈಗ ಅದಾದ್ಮೇಲೆ ನಾನೇನ್ ಮಾಡಿದೆ, 6ನೇ ಜೂನ್ 4ನೇ ಜೂನ್ ರಿಜೆಕ್ಟ್ ಆಯ್ತು. 6ನೇ ಜೂನ್ ನಾನೇನ್ ಮಾಡಿದೆ, ನನ್ನ ಹೆಸರು ಮಾತ್ರ ತೆಗೆದೆ. I withdrew my name and I sent only delegation of officers. ಬರೀ ಯಾರು ನಮ್ಮ ಅಫಿಷಿಯಲ್ ಆಫೀಸರ್ಸ್ ಇದ್ದಾರೆ ಅವ್ರು ಮಾತ್ರ ಕಳಿಸಿದೆ 6 ಜೂನ್ಗೆ. 11ನೇ ಜೂನ್ ಕ್ಲಿಯರ್ ಆಗಿ ಬಂತು. ಸೇಮ್ ಆಫೀಸರ್ಸ್, ಸೇಮ್ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್, ಒಂದು ಫುಲ್ ಸ್ಟಾಪ್ ಚೇಂಜ್ ಆಗಿಲ್ಲ, ಒಂದು ಕಾಮ ಚೇಂಜ್ ಆಗಿಲ್ಲ. ಅದಾದ್ಮೇಲೆ ಏನಾಗುತ್ತೆ, ಈಗ ಬರೀ ಅಫಿಷಿಯಲ್ಸ್ ಹೋದ್ರೆ ನಾನು ನಿಮ್ಗೆ ಹೇಳ್ದಂಗೆ ಅದು ಅಫಿಷಿಯಲ್ ಲೆವೆಲ್ ಮೀಟಿಂಗ್ ಆಗುತ್ತೆ, ಡಿಸಿಷನ್ ಮೇಕರ್ಸ್ ಇರ್ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಮ್ಮ ಸರ್ಕಾರದಿಂದ ಯಾರನ್ನ ಹೋಗ್ಬೇಕು ಅಂದ್ಬಿಟ್ಟು ನಾನು ಕಿಯಾನಿಕ್ಸ್ ಚೇರ್ಮನ್ ಆದಂತ ನಮ್ಮ ಶರತ್ ಬಚ್ಚೇಗೌಡರ ಹೆಸರು ಪ್ರಸ್ತಾವನೆ ಕಳಿಸಿದೆ 12ನೇ ಜೂನ್. 14ನೇ ಜೂನ್ ಕ್ಲಿಯರ್ ಆಗಿದೆ. ಕ್ರೋನಾಲಜಿ ಸಮಜಿಯೇ. ನೋ ರೀಸನ್, ನಾನು ಅದೇ ಹೇಳ್ತಾ ಇದ್ದೀನಲ್ಲ, ರೀಸನ್ ಕೊಡ್ಲಿ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ನಾನೇನ್ ಹೇಳ್ತಾ ಇದ್ದೀನಿ, ಓಕೆ ನಮ್ಮ ನೀವು ನಿಮ್ ಪ್ರಸ್ತಾವನೆ ತಪ್ಪಿದೆ, ಸರಿಪಡಿಸ್ಕೊಡಿ, ಅಥವಾ ಇದು ಅಪ್ರಸ್ತುತ ಇದೆ, ಇದು ರಾಜ್ಯಕ್ಕೆ ಉಪಯೋಗ ಇಲ್ಲ, ನೀವು ಸುಮ್ನೆ ಯಾವ್ದೋ ಒಂದು ಟೂರಿಸಂ ಟ್ರಿಪ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಯ್ತಪ್ಪ, ಏನಾದ್ರು ನಮ್ಮಲ್ಲಿ ಲೋಪ ಇದೆ ತಿದ್ಕೊಂಡು ಮತ್ತೆ ಕಳಿಸ್ತಾ ಇದೆ. ಸಾರಾಸಂಖ್ಯವಾಗಿ ತಗೊಳ್ಳೋದು, ಒಫಿಷಿಯಲ್ ಲಿಸ್ಟ್ ಕಳಿಸಿದಾಗ ಒಪ್ಪೋದು, ಮತ್ತೆ ನಮ್ಮ ಚೇರ್ಮನ್ ಹೆಸರು ಕಳೆದಾಗ ಒಪ್ಪೋದು. ಇದು ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್. ಸೊ ನಮ್ಗೆ ಇದು ನಮ್ ತಿರಸ್ಕಾರ ಆಗಿತ್ತು, ಅವಾಗೇ ಗೊತ್ತಿತ್ತು ನನ್ನ ಹೆಸರು. ನಾನು ರಾಜಕೀಯ ಬೆರೆಸಬಾರ್ದು, ನಮ್ಗೆ ಇಂಪಾರ್ಟೆಂಟು ನಮ್ಮ ರಾಜ್ಯಕ್ಕೆ ಬಂಡವಾಳ ಬರಬೇಕು, ನಮ್ಮ ರಾಜ್ಯಕ್ಕೆ ಉದ್ಯೋಗ ಬರಬೇಕು ಅಂದ್ಬಿಟ್ಟು ನಾನು ಪೊಲಿಟಿಸೈಸ್ ಮಾಡೋದು ಬೇಡ, ಅವ್ರು ವಾಪಸ್ ಬರ್ಲಿ, ಅದಾದ್ಮೇಲೆ ನೋಡೋಣ ಅಂತ ನನ್ಗಿತ್ತು. ಅಷ್ಟರಲ್ಲಿ ನಮ್ಮ ಕೆಲವು ಮಾಧ್ಯಮ ಸ್ನೇಹಿತರು ಇದಾಗ್ಲೇ ಹಾಕಿ ಬ್ರೇಕಿಂಗ್ ಮಾಡಿ ಎಲ್ಲ ಮಾಡಿಬಿಟ್ರು. ಅದರಿಂದ ನಮ್ಮೇಲೆ ಒತ್ತಡ ಬಂತು. ಇದ್ರೆ ವಿ ವಾಂಟ್ ಟು ಕ್ವೆಶ್ಚನ್ MEA ದ ರೀಸನ್ಸ್ ಫಾರ್ ಡಿನೈಲ್. ಈಗ ನಾನ್ ಕೇಳೋದಿಷ್ಟೇ ರೀ, ಪ್ರಧಾನ ಮಂತ್ರಿ ಮೋದಿ ಅವರು ಇವರು ಇಷ್ಟೊಂದು ಸ್ಲೋಗನ್ಗಳು ಕೊಡ್ತಾರಲ್ಲ, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಇಂಡಿಯಾ AI ಮಿಷನ್, ನ್ಯಾಷನಲ್ ಕ್ವಾಂಟಮ್ ಮಿಷನ್, ವಿಕಸಿತ್ ಭಾರತ್, ಆತ್ಮನಿರ್ಭರ್ ಭಾರತ್, $10 trillion ಎಕನಾಮಿ, ಸ್ಟಾರ್ಟ್ಅಪ್ ಮಹಾಕುಂಭ, ವರ್ಲ್ಡ್ ಆಡಿಯೋ ವಿಷನ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿಟ್, ವೇವ್ಸ್ ಅಂದ್ಬಿಟ್ಟು ಆರೆಂಜ್ ಎಕಾನಮಿ ಮಾಡಬೇಕು, ಆ ಎಕಾನಮಿ ಮಾಡಬೇಕು, ಕ್ರಿಯೇಟರ್ ಎಕಾನಮಿ ಮಾಡಬೇಕು ಅಂತ ಇವೆಲ್ಲ ಆಗ್ತಾ ಇರೋದು ಎಲ್ಲಿ? ಮೋದಿಯವರ ಪ್ರತಿಯೊಂದು ಘೋಷಣೆಗಳು ಕೂಡ ಎಲ್ಲಿ ಸ್ಥಾಪನೆ ಆಗ್ತಾ ಇರೋದು? ಅವ್ರು ಕಾಣ್ತಾ ಇರೋದು ಕನಸು ಅಲ್ಲಿ, ಇಲ್ಲಿ ನನಸು ಮಾಡ್ತಾ ಇರೋದು ನಾವು. ಅವ್ರ ಘೋಷಣೆಗಳು ಕಟ್ತಾ ಇದ್ರೆ ನಾವು ದೇಶ ಕಟ್ಟೋ ಕೆಲಸ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ದಿ ಹೈಯೆಸ್ಟ್ ಸ್ಕಿಲ್ ಟ್ಯಾಲೆಂಟ್ ಪೂಲ್ ಇನ್ ಟೆಕ್ನಾಲಜಿ, ಹೌದಾ ಇಲ್ಲ? ಸ್ಕಿಲ್ ಇಂಡಿಯಾ ನಾವ್ದೇ ಅಲ್ವಾ? ಡಿಜಿಟಲ್ ಇಂಡಿಯಾ ನಾವು ಮಾಡಿಲ್ವಾ? ಇವ್ರು ಇವಾಗ ತಂದಿದ್ದಾರೆ ಮೇಕ್ ಇನ್ ಇಂಡಿಯಾ. ನಮ್ಮ ಕರ್ನಾಟಕದಲ್ಲಿ ಮೇಕ್ ಇನ್ ಇಂಡಿಯಾ ಯಾವಾಗಿಂದ ನಡೀತಾ ಇದೆ, ಮೈಸೂರು ಸೋಪ್ಸಿಂದ ನಡೀತಾ ಇದೆ. ಇವ್ರು ಇವಾಗ HAL, NAL ಎಲ್ಲ ಯಾವಾಗಿಂದ ನಡೀತಾ ಇದೆ ನಮ್ಮಲ್ಲಿ. HMT ಯಾರು ಪ್ರಾರಂಭ ಮಾಡಿದ್ರು? ವಿಕಸಿತ್ ಭಾರತ್ ಅಂತೆ, $10 trillion ಎಕಾನಮಿ ಅಂತೆ. ಏನ್ ಈಗ ಇಷ್ಟೆಲ್ಲ ದೊಡ್ಡದಾಗಿ ಸ್ಲೋಗನ್ ಕೊಡೋದು, ಮತ್ತೆ ನಾವು ದೇಶ ಕಟ್ಟ ಕೆಲಸ ಮಾಡಕ್ ಹೋದಾಗ ನಮ್ಗೆ ನಿರಾಕರಣೆ ಮಾಡೋದು, ಇದರ್ಥ ಆಗ್ತಾ ಇಲ್ಲಲ್ಲ ನಮ್ಗೆ. ಮತ್ತೆ ನಮಗ್ ಬರುವ ನಾವು ಕಷ್ಟಪಟ್ಟು MB ಪಾಟೀಲ್ ಇರ್ಬೋದು,
ಈಗ ನನಗೆ ನೆನಪಿದೆ, ನಾವು ರೆಪ್ರೆಸೆಂಟೇಷನ್ ಮಾಡಿಲ್ಲ, ಯಾಕಂದ್ರೆ ಅದ್ರ 2-3 ತಿಂಗಳ ಹಿಂದೆನೆ ನಾವು ಅಮೆರಿಕ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಏಷ್ಯಾ ಕಂಟ್ರೀಸ್ಗೆ ಎಂ.ಬಿ. ಪಾಟೀಲ್ ಅವರು ನಾವು ಎಂ.ಬಿ. ಪಾಟೀಲ್ ಅವರೆಲ್ಲ ಹೋಗಿ ಬಂದಿದ್ರು. ಸೊ ಮತ್ತೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಹೋಗಿ ನಾವೇನ್ ಪ್ರಸ್ತಾವನೆ ಕೊಡೋದಿಲ್ಲ, ಅವಶ್ಯಕತೆ ಇಲ್ಲ ಅಂತ ನಾವು ಹೋಗಿಲ್ಲ. ಅದಕ್ಕೆ ಬಿಜೆಪಿ ಅವರು ಟೀಕೆ ಮಾಡಿದ್ರು, ಎಲ್ಲಾ ರಾಜ್ಯಗಳು ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಇದೆ, ಕರ್ನಾಟಕದ ಅಸ್ತಿತ್ವ ಇಲ್ಲ ಅಲ್ಲಿ ಅಂತ. ಆಯ್ತಪ್ಪ, ನಾವು ಬಂಡವಾಳ ಹುಡ್ಕಕ್ ಹೋಗ್ಬೇಕಾದಾಗ ನೀವು ಕ್ಯಾನ್ಸಲ್ ಮಾಡ್ತೀರಲ್ಲ, ಇದಕ್ಕೇನಂತೀರಾ ನೀವು? ಅವಾಗ ಮಾತ್ರ ಎಲ್ಲೂ ನಿಮ್ದು ರೆಪ್ರೆಸೆಂಟೇಷನ್ ಇಲ್ಲ, ಅಸ್ತಿತ್ವ ಇಲ್ಲ, ಕರ್ನಾಟಕಕ್ಕೆ ಬಂಡವಾಳ ಬರಲ್ಲ, ಉದ್ಯೋಗ ಸೃಷ್ಟಿ ಆಗಲ್ಲ. ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಬಿಸ್ನೆಸ್ ಆಗೋದಿಲ್ಲ, ಇಟ್ಸ್ ಪ್ಯೂರ್ಲಿ ರೆಪ್ರೆಸೆಂಟೇಷನಲ್ ಇರ್ಬೇಕು. ಅಥವಾ ಬೇರೆ ಕಾರ್ಪೊರೇಟ್ಸ್ ಇರ್ಬೋದು, ಯಾರು ಕಾಯ್ತಾ ಇಲ್ಲ ನಿಮ್ಗೆ, ನಮ್ಗೆ ಆಹ್ವಾನ ಮಾಡೋದಿಲ್ಲ, ಅವ್ರು ಕಾಯೋದಿಲ್ಲ, ನಾವೇ ಹೋಗಿ ಪಿಚ್ ಮಾಡ್ಬೇಕು. ವಿ ಆರ್ ಮಾರ್ಕೆಟಿಂಗ್ ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ, ಫಾರ್ ಇಂಡಿಯಾ. ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಮ್ಮ ಪಾಲಿಸಿ? ನಾವು ಹೋಗಿ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ, ಕುತ್ಕೊಂಡು ಪ್ರೆಸೆಂಟೇಶನ್ ಕೊಡ್ಬೇಕು. ಹೆಂಗೆ ನಮ್ಮ ಸೆಕ್ರೆಟರಿಗಳು ನಮ್ಗೆ ಕೊಡ್ತಾರೆ, ನಾವಲ್ಲಿ ಹೋಗಿ ಆ ಮಿನಿಸ್ಟರ್ಸ್ಗೆ, ಡಿಸಿಷನ್ ಮೇಕರ್ಸ್ಗೆ ಕನ್ವಿನ್ಸ್ ಮಾಡ್ಬೇಕು. ಬನ್ನಿ ಬಂಡವಾಳ ಹಾಕಿ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಣ. ಜೊತೆಗೆ ಚೈನಾ ಜೊತೆ ಕಾಂಪಿಟೇಷನ್ ಮಾಡೋದೇನು ಸುಲಭ ಅಲ್ಲ. ನಾವು ಕರ್ನಾಟಕದವ್ರು ಬರೇ ತಮಿಳುನಾಡು, ತೆಲಂಗಾಣ ಜೊತೆ ಕಾಂಪಿಟೇಷನ್ ಇಲ್ಲ, ಬೇರೆ ರಾಜ್ಯದವರಿಗೆ ಕರ್ನಾಟಕ ಕಾಂಪಿಟೇಷನ್. ನಮಗೆ ವಿಯೆಟ್ನಾಮು, ಫಿಲಿಪೀನ್ಸ್, ಚೈನಾ ಇವೆಲ್ಲ ಕಾಂಪಿಟೇಷನ್ ನಮ್ಗೆ. ವಿ ಆರ್ ಅಹೆಡ್ ಆಫ್ ದ ಕರ್ವ್. $10 trillion ಎಕಾನಮಿ ಅಂತ ಎಗ್ರಿ ಆಗುತ್ತೆ. $10 trillion ಎಕಾನಮಿ ನೀವು ಪಾಲಿಟಿಕ್ಸ್ ಮಾಡಿದ್ರೆ, ನಾವಲ್ಲಿ ಹೋಗಿ ಏನ್ ನಮ್ಮ ರಾಷ್ಟ್ರದ ಬಗ್ಗೆ ಏನಾದ್ರು ಅಗೌರವ ತರ್ತೀವ? ಅಥವಾ ಅಲ್ಲಿ ಹೋಗಿ ನಾವು ಪಾಲಿಟಿಕ್ಸ್ ಮಾಡ್ತೀವ? ಬಿಜೆಪಿ ಹಿಂಗೆ, ಪ್ರೈಮ್ ಮಿನಿಸ್ಟರ್ ಹಿಂಗೆ, ವಿದೇಶಾಂಗ ಸಚಿವರು ಹಿಂಗೆ ಅಂತ ಅಲ್ಲಿ ಹೋಗಿ ಮಾತಾಡ್ತೀವ? ನೋಬಡಿ ಹ್ಯಾಸ್ ಟೈಮ್ ಟು ಲಿಸನ್ ಟು ಆಲ್ ದೋಸ್ ಥಿಂಗ್ಸ್ ದೇರ್. ಅಲ್ಲಿ 10 ಗಂಟೆ ಅಂತ ಟೈಮ್ ಕೊಟ್ರೆ 10 ಗಂಟೆಗೆ ಇರ್ಬೇಕು, 15 ನಿಮಿಷ ಅಂದ್ರೆ 15 ನಿಮಿಷದಲ್ಲಿ ಮುಗಿಸ್ಬೇಕು. ರಾಜಕೀಯ ಮಾಡಕ್ಕಲ್ಲ ಹೋಗೋದಲ್ಲಿ ನಾವು. ಇವತ್ತು ದೇಶ ಔಟ್ರೈಟ್ಲಿ ಹೇಳ್ತಾ ಇದ್ದಾರೆ, ಒಂದ್ಸರಿ ಅಲ್ಲ, 2 ಸರಿ ಅಲ್ಲ, ಮೇಕ್ ಇನ್ ಇಂಡಿಯಾ ಆಗಬಾರ್ದು. ಮೇಕ್ ಇನ್ ಇಂಡಿಯಾ ಐಫೋನ್ಗಳು, ಮೊಬೈಲ್ ಫೋನ್ಗಳು, ಸ್ಯಾಮ್ಸಂಗ್ ಇರ್ಬೋದು, ಬೇರೆ ಇದು ಇರ್ಬೋದು, ಅಮೆರಿಕನ್ ಕಂಪನಿಗಳು ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಬಾರ್ದು ಅಂತ ಹೇಳಿದ್ದಾರೆ. ಇದಕ್ಕೆ ಏನ್ ಉತ್ತರ ನಿಮ್ಮದು? ಎಂತ ಇದೆ ಆಪಲ್ ಫೋನ್ಗಳು ಅಥವಾ ಬೇರೆ ಫೋನ್ಗಳು ಇಲ್ಲಿ ನಮ್ಮ ರಾಜ್ಯದಲ್ಲಿ ಅವ್ರು ಬೇಡ ಅಂದಾಗ ಒಂದ್ಸರಿ ಅಲ್ಲ, ತುಟಿ ಬೇಸ್ ಮಾತಾಡಿದ್ದಾರೆ ಏನಪ್ಪ ಬಿಜೆಪಿ ಅವರು. ಒಂದ್ಸರಿ ಅಲ್ಲ, ದೊಡ್ಡ ಹೋಗಿ ಅಲ್ಲಿ ಅಮೆರಿಕದಲ್ಲಿ ಇರ್ಬೋದು, ಬೇರೆ ರಾಜ್ಯದಲ್ಲಿ ಇರ್ಬೋದು, ಏನ್ 258 ಕೋಟಿ ರೂಪಾಯಿ 2 ವರ್ಷದಲ್ಲಿ ಏನು ಮಿನಿಸ್ಟರ್ಗಳಿಗೆ ಅಪ್ಕೊಡಕ್ಕ ಕೊಟ್ಟಿರೋದು ನಿಮ್ಗೆ? ಮತ್ ದೊಡ್ಡ ಭಾಷಣ ಬೇರೆ, ಮೈ ಫ್ರೆಂಡ್ ಡೊಲಾಂಡ್ ಅನ್ಕೊಂಡೆ. ಅದೇನು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್, ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಭಾಷಣದಲ್ಲಿ. ಮಾಗ ಪ್ಲಸ್ ಮೀಗಾ ಈಕ್ವಲ್ಸ್ ಮೆಗಾ ಅಂತ. ಏನ್ ಮೆಗಾ? ರೆಪ್ರೆಸೆಂಟಿಂಗ್ ದ ಕಂಟ್ರಿ ಆಫ್ $1 billion ಪೀಪಲ್. ಏನಾದ್ರು ಅರ್ಥ ಇದೆಯನ್ರಿ ಇದಕ್ಕೆ? ವಾಟ್ ಡಸ್ ಇಟ್ ಇವನ್ ಮೀನ್? ಮಾಗ ಪ್ಲಸ್ ಮೀಗಾ ಈಕ್ವಲ್ಸ್ ಮೆಗಾ ಅಂದ್ಬಿಟ್ಟೆ. ಅದು ಕೆಲವು ಮಾಧ್ಯಮದವ್ರು ಹಾಕಿದ್ದು ಈ ಅನುಭಕ್ತಗಳು ಚಪ್ಪಾಳೆ ಹೊಡೆದಿದ್ದು. ಎಲ್ಲಿ ಬಂದಿದೆ ಉದ್ಯೋಗ? ಎಲ್ಲಿ ಬಂದಿದೆ ಬಂಡವಾಳ? ವೇರ್ ಇಸ್ ದ ಇನ್ವೆಸ್ಟ್ಮೆಂಟ್? ವೇರ್ ಆರ್ ದ ಜಾಬ್ಸ್? ಮತ್ತೆ ನಾವು ನಮ್ಮ ರಾಜ್ಯ ಅಂತವರು ನಾವು ಹೋಗ್ಬೇಕು ಅಂದ್ರೆ ಯು ವಿಲ್ ಡಿನೈ us. Give us reasons. We are okay with the denial. No, this is not in the interest of the country ಅಂತ ನೀವು ಹೇಳಿದ್ರೆ we will not go. But what has changed from last time? Okay, sir. I will finish. Last 1 minute. So my only this thing, ನಾವೇನ್ ಕೇಳ್ತಾ ಇದ್ದೇವೆ ಇವತ್ತು, ನನಗೇನು our foreign policy has been outsourced to the President of United States. That I am 100% sure now. ನಾವು ಹಣ ಇಟ್ಬಿಟ್ಟಿದೀವಿ ನಾವು ವಿದೇಶಾಂಗ ನೀತಿಯನ್ನು. ನಿಮ್ಗೆ ಗೊತ್ತಲ್ಲ, ಆಪರೇಷನ್ ಸಿಂಧೂರ್ನಲ್ಲಿ ಹಿಂದೆ ಕೂಡ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು, ನಾನೇ ಯುದ್ಧ ನಿಲ್ಲಿಸಿದ್ದು, ಐ ಲವ್ ಪಾಕಿಸ್ತಾನ್. ಆರ್ಮಿ ಚೀಫ್ ಅವರಿಗೆ ಯಾವ್ದೋ ಒಂದು ಫಂಕ್ಷನ್ ಕಳಿಸ್ತಾರಪ್ಪ ಟೆರರ್ ಸ್ಟೇಟ್ ಅಂತ. ಇವ್ರ ಯೋಗ್ಯತೆಗೆ ಒಂದು ಯಾವ್ದೋ IMF ಲೋನ್ ನಿಲ್ಸಕ್ಕಾಗಿಲ್ಲ, ಯುದ್ಧ ನಿಲ್ಲಿಸ್ತಾರ?
ಮತ್ತೆಲ್ಲರೂ ಬಂದು ಅಡ್ವರ್ಟೈಸ್ಮೆಂಟ್ ಲಾಸ್ಟ್ ಟೈಮ್ ನೋಡಿರ್ಬೇಕಲ್ಲ ತಾವು MP ಎಲೆಕ್ಷನ್ ಅಲ್ಲಿ ಪಪ್ಪನೇ ವಾರ್ಡ್ ಅನ್ಕೊಂಡು ಏನೇನೋ ಮಾಡಿದ್ರು. ಏನಾಯ್ತ್ರಿ? ಯು ಹ್ಯಾವ್ ಔಟ್ಸೋರ್ಸ್ ಅವರ್ ಫಾರಿನ್ ಪಾಲಿಸಿ, ನೌ ಯು ಹ್ಯಾವ್ ಆಲ್ಸೋ ಔಟ್ಸೋರ್ಸ್ ಅವರ್ ಇನ್ವೆಸ್ಟ್ಮೆಂಟ್ ಪಾಲಿಸಿನೂ ಅನಿಸ್ತಾ ಇದೆ ನನಗೆ. ಟ್ರಂಪ್ ಅವ್ರು ಹೇಳಿದ್ರು ಇಲ್ಲಿ ಫೋನ್ಗಳು ಆಗಬಾರ್ದು, ಆಯ್ತು ಜಿ ಹುಜೂರ್ ಅಂದ್ಬಿಟ್ಟು ಇವ್ರು ಒಪ್ಕೊಂಡಿದಾರ. ಏನ ಕಾರಣ ಬೇಕಲ್ಲ. ಆಮೇಲೆ ಇದು ಬರೇ ನಮ್ಮ ರಾಜ್ಯದಲ್ಲ, ನನ್ನ ಮಾಹಿತಿ ಪ್ರಕಾರ ತಮಿಳುನಾಡು ಅವರಿಗೂ ಡಿನೈ ಮಾಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ತೆಲಂಗಾಣದವರಿಗೂ ಡಿನೈ ಮಾಡಿದ್ದಾರೆ ಅಂತ ನನ್ನ ಮಾಹಿತಿ ಇದೆ. ಯಾಕಂದ್ರೆ ಇಲ್ಲಿ ಮೊನ್ನೆ ಪ್ಯಾರಿಸ್ ಏರ್ ಶೋ ಹೋದಾಗ ಆಹ್ವಾನ ಮೇರೆಗೆ ಅಲ್ಲಿ ನಮ್ಮ ನೆರೆ ರಾಜ್ಯದ ಒಬ್ರು ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಬಂದಿದ್ರು ಆ ಒಂದು ಡೆಲಿಗೇಷನ್ ಅಲ್ಲಿ ಖಾಸಗಿಯಾಗಿ. ನಾ ಕೇಳಿದೆ, ಎಲ್ಲಪ್ಪ ನಿಮ್ಮ ಮಂತ್ರಿಗಳು ಎಲ್ಲಿದ್ದಾರೆ ಅಂತ ಕೇಳಿದಾಗ, ಇಲ್ಲ ಸರ್ ನಮ್ಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂತ. ಫಸ್ಟ್ ನಮಗ್ ನೋಡ್ಕೊಳ್ಳೋಣ, ನಮ್ಮ ರಾಜ್ಯಕ್ಕೆ ನೋಡ್ಕೊಳ್ಳೋಣ. ಆದ್ರಿಂದ ನಾವಿದು ಸುಮ್ಮನೆ ಬಿಡೋದಲ್ಲ. I am going to write to MEA seeking a valid explanation on why there was a denial of delegation, on why there was denying of support from the government of India, and I will request also the CM to write to the Prime Minister. We are not, ನಾವು ಇಲ್ಲಿ ಬಂಡವಾಳ ಬಂದ್ರೆ ಬರೇ ನಮ್ಗಲ್ಲ ರೀ ಬರೋದು, ಕೇಂದ್ರ ಸರ್ಕಾರಕ್ಕೂ ಹೋಗ್ತದೆ. ನೋಡ್ತಾ ಇದ್ರಲ್ಲ G7 ನಲ್ಲಿ ಏನೇನ್ ಆಗ್ತಾ ಇದೆ. ಪಾಪ ಆಹ್ವಾನ ಕೊಟ್ಟಿಲ್ಲ, ಜಬರ್ದಸ್ತಿ ಆಹ್ವಾನ ಮಾಡ್ಬೇಕು. ಅಲ್ಲಿ ಬಂದಾಗ ಪಾಪ ಒಬ್ಬ ಟ್ರಾನ್ಸ್ಲೇಟರ್ ಕೂತ್ಕೋಬೇಕು ಹಿಂದೆಗಡೆ, ಅವ್ರು ಏನ್ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಇವ್ರು ಏನ್ ಹೇಳ್ತಾರೆ ಹಿಂದಿನಲ್ಲಿ ಕೇಳ್ಕೊಳ್ಲಿಕ್ಕೆ. ಮಾಡೋದು ಇಲ್ಲ, ಮಾಡೋರಿಗೂ ಮಾಡಕ್ಕೂ ಬಿಡೋದಿಲ್ಲ. ಆದ್ರಿಂದ ವಿ ವಿಲ್ ಸೀಕ್ ಎನ್ ಎಕ್ಸ್ಪ್ಲನೇಷನ್. ದಿಸ್ ಇಸ್ ನಾಟ್ ಇನ್ ಗುಡ್, ಇಟ್ ಇಸ್ ನಾಟ್ ಇನ್ ಗುಡ್ ಸ್ಪಿರಿಟ್. ಇದೇನ್ ಮಾಡ್ತಾ ಇರೋದು ಇದು ಹೆಲ್ದಿ ಅಲ್ಲ. ನೀವು ಹೇಳಿ, ನಮಗೆ ಗೈಡ್ ಮಾಡಿ. ಗವರ್ಮೆಂಟ್ ಆಫ್ ಇಂಡಿಯಾ, ಯು ಹ್ಯಾವ್ ಆಲ್ ದ ರೈಟ್ ಟು ಟೆಲ್ ಅಸ್. You have all the right to tell us if we are erring, if we are making mistakes. But if you are not going to give us valid reasons, we will think it is politics. And I am telling you, it is politics. Delegation led by minister, denied. Delegation of officers, approved. Delegation led by another cabinet rank colleague, approved. Same delegation, same meetings. What should we make of it? ಇದೆಲ್ಲಾನು ಕೂಡ ತಮ್ಮ ವಿವೇಚನೆಗೆ ಬಿಡ್ತೀವಿ. ಈ ಎಲ್ಲಾ ಸ್ಲೋಗನ್ಗಳು ಇವೆ ಅಲ್ಲ, ಇವೆಲ್ಲ ಬರೇ ಸ್ಲೋಗನ್ ಆಗಿ ಉಳಿತದೆ. ಇದು $10 trillion ಎಕಾನಮಿಗಳೆಲ್ಲ ಬರೇ ನೋಡೋಣಪ್ಪ. ಯೋಗಿ ಆದಿತ್ಯನಾಥ್ ಅವ್ರಿಗೆ ಕಳಿಸಿ ನೋಡ್ತೀನಿ ನಾನು ಎಷ್ಟು ಬಂಡವಾಳ ತರ್ತಾರೆ. ಇಲ್ಲಿ ಎಲ್ ಬಿ ಪಾಟೀಲ್ ಅವ್ರಿಗೆ ಹೋದ್ರೆ ಅವ್ರಿಗೆ ಹಸುವೆ, ನಾವು ಹೋದ್ರೆ ಅದು ನಮ್ಗೆ ಪರ್ಮಿಷನ್ ಕೊಡಲ್ಲ. ಆದ್ರಿಂದ we will take this up officially to the government of India. Thank you. What has changed in 2023-24 we went to US. From then to now, what has changed? How can I answer for Mr. Jaishankar or me? You should ask them what has changed. I remain the same. My job profile remains the same. And I don't my policies remain the same. So I don't know, at least give me quality. Sorry? Just speak the same English. You just